ಯಾಕೆ? ಏನಾಯ್ತೆ? ಯಾಕೆ ಸಿಟ್ಟಲ್ಲಿದೀಯಾ? ನಾನು ಈ ಅಥರ್ವ ಭವಾನಿ ಮಧ್ಯ ಯಾವ ಕಾಂಟ್ಯಾಕ್ಟು ಇರಬಾರ್ದು ಅಂತ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ. ಆದ್ರೆ ಆ ಸಿಂಧು ವಿರಾಟ್ ಮೂಲಕ ಅಥರ್ವಂಗೂ ಭವಾನಿಗೂ ಕಾಂಟ್ಯಾಕ್ಟ್ ಮಾಡ್ಸೋಕ್ ಟ್ರೈ ಮಾಡ್ತಿದ್ದಾಳೆ. ಅದಕ್ಕೆ ಈ ವಿರಾಟ್ ಸಪೋರ್ಟ್ ಬೇರೆ. ಅಷ್ಟೇನಾ? ಆ ವಿಚಾರವಾಗಿ ನೀ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಮುಂದೆ ನಾನ್ ನೋಡ್ಕೋತೀನಿ. ಏನಮ್ಮ ನೀನು? ನಾನು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡ್ ಕೂತಿದ್ರೆ ನೀನ್ ಇಷ್ಟೊಂದು ಸುಲಭವಾಗಿ ಮಾತಾಡ್ತಿದ್ಯಲ್ಲ. ನಿನ್ಗೇನೀಗ? ಒಟ್ಟಲ್ಲಿ ಅವರಿಬ್ರು ಮಾತಾಡ್ಬಾರ್ದು ಅಷ್ಟೇ ತಾನೇ? ಅದನ್ನ ನಾನ್ ನೋಡ್ಕೋತೀನಿ. ಏನ್ ಮಾತಾಡ್ತಿದ್ಯಮ್ಮ ನೀನು? ನಿಂಗೇನು ಅರಳೋ ಮರಳೋ ಶುರು ಆಯ್ತಾ ಹೇಗೆ? ನನ್ ಟೆನ್ಷನ್ ಅರ್ಥ ಮಾಡ್ಕೋತಿಲ್ವಲ್ಲ ನೀನು. ಡೋಂಟ್ ಅಂಡರ್ ಎಸ್ಟಿಮೇಟ್ ಯೋರ್ ಮದರ್. ಮುಂದೇನಾಗತ್ತೆ ಅಂತ ನೋಡ್ತಾ ಇರು. ನನ್ ಪ್ಲಾನ್ ಖಂಡಿತ ನಿಂಗಿಷ್ಟ ಆಗತ್ತೆ ಕಣೆ. ಆಮೇಲೆ ನೀನೇ ನನ್ ಹೊಗಳ್ತೀಯಾ? ನಮಸ್ಕಾರ ಮೇಡಮ್. ನಮಸ್ತೆ. ನೀವು ಗಾಯತ್ರಿ ಟೀಚರ್ ಎರಡನೇ ಮಗಳಲ್ವಮ್ಮ? ಹೌದು, ಸಿಂಧು. ಹೋ, ಬನ್ನಿ ಸರ್. ಕೂತ್ಕೊಳ್ಳಿ. ಹೇಳಿ, ಏನು ವಿಷಯ? ಏನೇನೆಲ್ಲ ಆಗಿದೆ ಅಂತ ನಿಮ್ಗೂ ಗೊತ್ತು. ನಮ್ಮಮ್ಮ ಅಂತ ಕೆಲಸ ಮಾಡೋರಲ್ಲ ಮೇಡಮ್. ದಯವಿಟ್ಟು ಹಳೇದ್ನೆಲ್ಲ ಮನ್ಸಲ್ಲಿಟ್ಕೊಂಡು ನೀವು ಇದ್ರಲ್ಲಿ ಭಾಗಿಯಾಗಿದ್ರೆ. ಏನಮ್ಮ ಹೇಳ್ತಿದ್ಯಾ ನೀನು? ಪ್ಲೀಸ್ ಮೇಡಮ್, ನಮ್ಮಮ್ಮ ಕೆಲ್ಸದ ವಿಷಯದಲ್ಲಿ ನಿಮ್ಮ ಹತ್ರ ನಿಷ್ಠುರವಾಗಿ ನಡ್ಕೊಂಡಿರ್ಬೋದು. ಹಾಗಂತ ಅವ್ರ ಜೀವನದಲ್ಲಿ ಆಟ ಆಡ್ಬೇಡಿ ಮೇಡಮ್. ಏನೇ ಇದ್ರೂ ನೇರವಾಗಿ ಹೇಳ್ಬಿಡಿ. ನೀವೇನು ಹೇಳಕ್ ಹೊರಟಿದ್ದೀರಾ ಅಂತ ನನ್ಗೆ ಅರ್ಥ ಆಯ್ತು. ನೋಡಮ್ಮ, ನನಗೂ ನಿಮ್ಮಮ್ಮಂಗೂ ಸಣ್ಣ ಪುಟ್ಟ ಮಾತುಕತೆ, ಜಗಳ, ವೈಮನಸ್ಸು ಇತ್ತು, ಒಪ್ಕೋತೀನಿ. ಒಂದೆರಡು ಸಲ ದೊಡ್ಡ ಜಗಳನೂ ನಡೆದಿತ್ತು. ಹಾಗಂತ ಇಷ್ಟು ದೊಡ್ಡ ಆಪಾದನೆ ಹಾಕೋಷ್ಟು ಕೆಟ್ಟೋಳಲ್ಲಮ್ಮ ನಾನು. ನೋಡಿ ಮೇಡಮ್, ನಿಮ್ಮನ್ನು ಯಾರಾದರೂ ಫೋರ್ಸಬಲಿ ಇದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನಾವು ನೋಡ್ಕೊಳ್ತೀವಿ. ನಿಮ್ಮ ಹೇಳಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ. ಪ್ಲೀಸ್ ದಯವಿಟ್ಟು ಸತ್ಯ ಹೇಳಿ. ಸರ್, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ನೋಡಿ, ಮೇಡಮ್ ಮೇಲೆ ನಮಗೂ ಒಳ್ಳೆ ಅಭಿಪ್ರಾಯ ಇದೆ. ನಾವು ಸಣ್ಣ ಪುಟ್ಟ ಜಗಳ ಆಡಿದೀವಿ ಅಂದ ಮಾತ್ರಕ್ಕೆ ಅವ್ರ ವೈಯಕ್ತಿಕ ಬದುಕನ್ನು ಹಾಳು ಮಾಡೋಷ್ಟು ಕೆಟ್ಟ ಯೋಚನೆ ನನಗಿಲ್ಲ. ಹಾಗಿದ್ರೆ ಈ ಕೇಸಲ್ಲಿ ನಮಗ್ ಸಹಾಯ ಮಾಡ್ತೀರಾ ಮೇಡಮ್? ಖಂಡಿತವಾಗ್ಲು. ನಾವು ನಮ್ಮ ಸ್ಟಾಫ್ನೆಲ್ಲ ಒಗ್ಗೂಡಿಸಿ ಮೇಡಮ್ನ ಸಸ್ಪೆಂಡ್ ಮಾಡಿರೋ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾ? ಮಾಡ್ತೀವಿ. ಏನ್ ಮಾಡ್ಬೇಕೋ ಹೇಳಿ. ಇದಕ್ಕೆ ನಿಮ್ಮ ಸ್ಟಾಫ್ ಎಲ್ಲ ಒಪ್ಕೊಳ್ತಾರಾ ಮೇಡಮ್? ಗಾಯತ್ರಿ ಮೇಡಮ್ ಏನು ಅಂತ ಎಲ್ಲಾರ್ಗೂ ಗೊತ್ತು ಸರ್. ಯಾರೋ ಒಬ್ಬ ಸ್ಟೂಡೆಂಟು ಸುಳ್ಳು ಸಾಕ್ಷಿ ಹೇಳ್ದ ಅಂತ ಯಾರೂ ಅವನ ಪರ ನಿಲ್ಲೋದಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ಗಾಯತ್ರಿ ಮೇಡಮ್ಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನಾವಿನ್ ಬರ್ತೀವಿ. ಸರಿನಮ್ಮ, ಏನೇ ಇದ್ರು ಹೇಳು. ಈ ಮೇಡಮ್ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತಿದ್ದಾರೆ. ಈಗ ಮುಂದೆ ಇದರಿಂದ ಯಾರಾದರೂ ಇದ್ದೇ ಇರ್ತಾರೆ. ಹುಡ್ಕೋಣ ಬನ್ನಿ. ಯಾವ್ದಿದು? ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆಯಲ್ಲ. ಹಲೋ, ಯಾರು? ಗೆಸ್? ಗೊತ್ತಾಗ್ತಿಲ್ಲ, ಮಾತಾಡಿ. ನಾನು ಅಂದ್ರೆ ನೋಡು, ಎಷ್ಟು ಬೇಗ ಮರ್ತ್ಬಿಟ್ಟಿದ್ಯಾ ಅಂತ. ಸ್ವಲ್ಪ ದಿನ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಮರ್ತೇ ಬಿಡ್ತೀಯಲ್ಲ. ಅದು ಪ್ಲೀಸ್ ಯಾರು ಅಂತ ಹೇ, ಇನ್ನೂ ಗೊತ್ತಾಗಿಲ್ವಾ? ಅಥರ್ವ, ನೀನೇ ಫೋನ್ ಮಾಡಿರೋದು ಅಂತ ಹೇಳೋದಕ್ಕೆ ಏನ್ ನಿನ್ಗೆ? ಸುಮ್ನೆ ನನ್ನ ಗೋಳಿಕೊಳ್ತೀಯ. ನಾನಂತೂ ನಿಜವಾಗ್ಲೂ ಕನ್ಫ್ಯೂಸ್ ಆಗ್ಬಿಟ್ಟೆ ಗೊತ್ತಾ. ಯಾವ್ದಿದು? ಯಾವ್ದೋ ಅನ್ನೋನ್ ನಂಬರಿಂದ ಕಾಲ್ ಮಾಡಿದ್ಯಾ? ನಿನ್ನ ಫೂಲ್ ಮಾಡೋಣ ಅಂತ. ನೀನಿದ್ಯಲ್ಲ ನೀನು.
ನಿನ್ ಜೊತೆ ಮಾತಾಡೋದಕ್ಕೆ ಎಷ್ಟು ಸರಿ ಫೋನ್ ಟ್ರೈ ಮಾಡಿದ್ದೀನಿ ಗೊತ್ತಾ, ಕಾಲೇ ಕನೆಕ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ನೀನ್ ಯಾವ್ದೋ ಐಲ್ಯಾಂಡ್ ಅಲ್ಲಿ ಇದೆಯಾ ಅಂತ ಗೊತ್ತಾಯ್ತು. ವಿರಾಟ್ ಹತ್ರ ನಿನ್ ನಂಬರ್ ಇಸ್ಕೊಳ್ಳೋದಕ್ಕೂ ಟ್ರೈ ಮಾಡಿದೆ. ನಿನ್ ಟೆನ್ಷನ್ ನನ್ಗೆ ಅರ್ಥ ಆಯ್ತು. ಅದಕ್ಕೆ ಪ್ರ್ಯಾಂಕ್ ಮಾಡಿದ್ದು. ನೀ ಹೇಗಿದ್ಯಾ ಅಂತ ಕೇಳಲ್ಲ ಭವಾನಿ. ಐ ಆಮ್ ಸಾರಿ. ಗಾಯತ್ರಿ ಆಂಟಿ ಮೇಲೆ ಏನೋ ಅಲಿಗೇಷನ್ಸ್ ಬಂದಿದೆ ಅಂತ ಗೊತ್ತಾಯ್ತು. ತುಂಬಾ ಬೇಜಾರಾಯ್ತು. ನಮ್ಮಮ್ಮನ್ ಯಾರೋ ಬೇಕು ಅಂತ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಿದ್ದಾರೆ ಅಥರ್ವ. ಅವ್ರ ನಿರ್ದೋಷಿ ಅಂತ ಪ್ರೂವ್ ಮಾಡಿ ಮನೆಗೆ ಬರೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಅಮ್ಮನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಿಂಧು ತುಂಬಾನೇ ಕಷ್ಟಪಡ್ತಾ ಇದ್ದಾಳೆ. ಖಂಡಿತವಾಗ್ಲೂ ನಮ್ಮಮ್ಮ ನಿರ್ದೋಷಿನೋ ಕ್ಲೀನ್ ಚಿಟ್ ತಗೊಂಡು ಹೊರಗಡೆ ಬಂದೇ ಬರ್ತಾರೆ. ಡೆಫಿನೆಟ್ಲಿ. ಎಲ್ಲ ಸರಿ ಹೋಗುತ್ತೆ. ನೀನ್ ಹೇಗಿದ್ಯಾ? ನಾಟ್ ಓಕೆ. ಐ ಮಿಸ್ ಯು. ನೀನ್ ಹೇಗಿದೀಯಾ? ಅಮ್ಮನ ವಿಷಯ ಹೊರತಾಗಿ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇದೆ ಅಥರ್ವ, ಆದ್ರೆ ಈ ವಿಷಯನ ನಿನ್ನ ಹತ್ರ ಹೇಗ್ ಶೇರ್ ಮಾಡ್ಕೊಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಸಂತೋಷದ ವಿಷಯನ ತುಂಬಾ ಭಯದಲ್ಲಿ ಹೇಳ್ಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಐ ಆಮ್ ಕನ್ಸೀವ್ಡ್. ಹೌದಾ? ಹೌದು, ನಾವು ತಪ್ಪು ಮಾಡಿದೀವಿ. ಈಗ್ಲೇ ಇದೆಲ್ಲ ಬೇಡ ಅಂತ ಹೇಳಿದ್ರು ನೀನ್ ಕೇಳಲೇ ಇಲ್ಲ. ಇವಾಗ ಇಲ್ಲಿ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಬೇರೆ ಯಾರಿಗಾದ್ರೂ ಈ ವಿಷಯ ಹೇಳಿದೀಯಾ? ವಸುಂಧರ ಆಂಟಿಗೆ ಹೇಳಿದ್ದೀನಿ. ನೀನ್ ಗಾಬರಿ ಆಗ್ಬೇಡ. ಅಮ್ಮಂಗೆ ಹೇಳಿದ್ಯಾ ತಾನೆ? ನಿಜವಾಗ್ಲೂ ಅಮ್ಮ ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಕೊಡ್ತಾಳೆ. ನೀನ್ ಅಮ್ಮನ ಮಾತು ಕೇಳು. ಸರಿ, ಆದ್ರೆ ನೀನ್ ಯಾವಾಗ ಬರ್ತೀಯಾ? ನಾನೀಗ ಎಲ್ಲೋ ಐಲ್ಯಾಂಡ್ ಅಲ್ಲಿ ಇದ್ದೀನಿ. ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ. ನಾನ್ ಫ್ರೀ ಆದಾಗ ನಾನೇ ಫೋನ್ ಮಾಡ್ತೀನಿ. ಆದ್ರೆ ಒಂದು ವಿಷಯ, ಈ ವಿಷಯನ ಯಾವುದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಬೇಡ. ಇಲ್ಲ, ಖಂಡಿತ ಇಲ್ಲ. ಸರಿ, ಬಾಯ್. ನೀನ್ ಯಾವ ಐಲ್ಯಾಂಡ್ ಅಲ್ಲಿ ಇದೆಯಮ್ಮ? ಐಲ್ಯಾಂಡ್ ಅಲ್ಲಿ ಇರೋದು ಅಥರ್ವ ತಾನೇ? ಅದೇ ಕಾಣೆ ಟ್ವಿಸ್ಟ್. ವಸು, ಇವಾಗ ಒಂದ್ ಹೊಸ ಆಪ್ ಬಂದಿದೆ. ನಮಗ್ ಬೇಕಾದವ್ರ ವಾಯ್ಸ್ ನ ಅದ್ರಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆ ಕಡೆ ಕೇಳಿಸ್ಕೊಳ್ಳೋರ್ಗೆ ನಾವು ಅಪ್ಲೋಡ್ ಮಾಡಿರೋ ವಾಯ್ಸ್ ತರಾನೇ ಕೇಳಿಸುತ್ತೆ. ಈಗ ನಾನು ಅಥರ್ವನ್ ವಾಯ್ಸ್ ಅಲ್ಲೇ ಮಾತಾಡಿ ಭವಾನಿಗೆ ತಲೆ ಕೆಡಿಸಿದ್ದೀನಿ. ಅದನ್ನೇ ನಾನು ಹಿಂಗ್ ಹೇಳಿದ್ದು. ಅಥರ್ವನೇ ಭವಾನಿಗೆ ಕಾಲ್ ಮಾಡ್ತಾನೆ ಅಂತ. ಹೌದಾ? ಬೇಕಾದ್ರೆ ನೋಡು, ನಾನು ಇವಾಗ ನಿಂಗೆ ಕಾಲ್ ಮಾಡ್ತೀನಿ. ಅದ್ ನಿನಗೆ ಅಥರ್ವನ್ ವಾಯ್ಸ್ ತರಾನೇ ಕೇಳಿಸುತ್ತೆ. ಇರು, ರಿಸೀವ್ ಮಾಡು. ಹಲೋ ಅಮ್ಮ, ಹೇಗಿದೀಯಾ? ನಾನಮ್ಮ ಅಥರ್ವ. ಅಮ್ಮ, ಸೇಮ್ ಟು ಸೇಮ್ ಅಥರ್ವನೇ ಮಾತಾಡ್ತಿರೋ ಹಾಗಿದೆ. ಮೈ ಗಾಡ್, ಯು ಟೂ ಬ್ರಿಲಿಯಂಟ್ ಅಮ್ಮ. ಆ ವಿಷಯ ಬಿಡು. ಈಗ ಭವಾನಿ ಎಂತ ಶಾಕಿಂಗ್ ವಿಷಯ ಹೇಳಿದ್ಲು ಗೊತ್ತಾ? ನೀನ್ ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯನ ಅಥರ್ವನ ಹತ್ರ ಹೇಳ್ಬೇಡ ಅಂತ ಹೇಳಿದ್ದೆ ತಾನೆ. ಆದ್ರೆ ಅವಳು ನಾನೇ ಅಥರ್ವ ಅಂತ ತಿಳ್ಕೊಂಡು ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯನ ನನ್ನ ಹತ್ರ ಬಾಯ್ ಬಿಟ್ಬಿಟ್ಲು. ಎಷ್ಟು ಸೊಕ್ಕು ಅವಳಿಗೆ. ಅದಕ್ಕೆ ಅಲ್ಲಲ್ಲೇ ಇವ್ರನ್ನ ಮುಗಿಸ್ಬಿಡ್ಬೇಕು. ಇನ್ ಹೆಚ್ಚು ದಿನ ಹೊಟ್ಟೆನಲ್ಲಿ ಆ ಪಿಂಡನ ಬೆಳೆಯಕ್ಕೆ ಬಿಡಬೇಡ. ಆಮೇಲೆ ಅವಳು ಅದನ್ನೇ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾಳೆ. ಅದಕ್ಕೆ ಮೊದಲು ಅದನ್ನ ಕ್ಲಿಯರ್ ಮಾಡಿಸ್ಬಿಡು.